ಪಾರ್ವತಿ ಯಾರು ಯಾರು ನೀವು? ಓಹೋ, ನೀವಾ? ನಮ್ಮೂರಿನ ಆಗರ್ಭ ಶ್ರೀಮಂತ ರಂಗೇಗೌಡರು. ಕಾವಿಲಿಗೆ ಬಂದ ಕಾರಣ? ಹಾಗೆ ಶುಭ ಹೊಂಟಿದೆ ಪಾರ್ವತಿ, ನಿನ್ನ ನೋಡ್ಬೇಕನಿಸಿತ್ತು, ಅದಕ್ಕೆ ಬಂದೆ. ಸ್ವಲ್ಪ ನೀರು ಕೊಡ್ತೀಯಾ? ತೆಗೆದುಕೊಂಡು ಬರ್ತೀನಿ ಗೌಡ್ರಿ. ಯೌವನ ತುಂಬಿದ ಚಿನ್ನದ ಗಣಿ. ಸರಿಯಾದ ಸಮಯ, ಇವಳ ಶೀಲ ಶೈಲಿ ಬೇಕು. ತೆಗೆದುಕೊಳ್ಳಿ ನೀರನ್ನು. ಬಿಸಿಲಿಗೆ ಬಾಯಾರಿಕೆಯಾಗಿ ಬಂದಿದ್ದೀರಾ, ನೀರು ಕುಡಿಯಿರಿ. ತುಂಬಾ ಸಿಹಿಯಾಗಿದೆ ಪಾರ್ವತಿ, ನೀವು ಕೊಟ್ಟ ನೀರು. ಈ ನೀರು ಕುಡಿದ ಧೈರ್ಯ ನಿನ್ನ ಮೇಲೆ ಮೋಹ ಹೆಚ್ಚಾಯ್ತು. ಬಾ ಪಾರ್ವತಿ, ಬಾ. ಎಲ್ಲೋ ಗೌಡ, ನೀನಿವತ್ತು ಎಡಗಡೆಯಿಂದ ಎದ್ದು ಬಂದಿದ್ಯಾ ಅಂತ ಕಾಣಿಸುತ್ತೆ. ಈ ಸುದ್ದಿ ಏನಾದ್ರೂ ನನ್ನ ಮೈದಿನ ಶ್ರೀರಾಮನಿಗೆ ಗೊತ್ತಾಗಿದ್ದಾದ್ರೆ ನಿನ್ನ ಮಾತು ಸುಮ್ಮನೆ ಬಿಡೋದಿಲ್ವೋ? ಹೋಗು ಇಲ್ಲಿಂದ. ಹೋಗಲು ಬಂದಿಲ್ಲ ಪಾರ್ವತಿ, ಶಾಸ್ತ್ರ ನಿನ್ನ ಸೀರೆ ಸೆಳೆಯಲಿಕ್ಕೆ ಬಂದಿರು. ರಾವಣ ತುರನ ಹೆಗಲ ಮೇಲೆ ಒತ್ತೊಯ್ಯಲಿಕ್ಕೆ ಬಂದಿರು. ದ್ರೌಪದಿಯ ಸೀರೆ ಸೆಳೆದ ದುಶ್ಯಾಸನ ಭೀಮನ ಕೈಯಲ್ಲಿ ಸತ್ತ. ಸೀತಾ ಮಾತೆಯನ್ನು ಅಪಹರಿಸಿದ ರಾವಣ ಶ್ರೀರಾಮನ ಕೈಯಲ್ಲಿ ಸತ್ತ ಅಂದಾಗ ನೀನ್ ಯಾವ ಲೆಕ್ಕ? ಮಿಡಿ ತೊಟ್ಟು ಕಾಲೇಜ್ ಕಲಿಯುವ ಕಣ್ಣ ಮನೆಗಳೇ ಬಿಟ್ಟಿಲ್ಲ. ಏನು ಕೊಡ್ತಿರೋಂತ ಪೋದ್ ಕೂಡ ಪಟ್ಟೆ ಹುಡುಗ ಪಾರ್ವತಿ, ನಿನ್ನ ಬಿಡ್ತಾನ? ಬಂದ ದಾರಿಗೆ ಸುಂಕವಿಲ್ಲದಂತ ಇಲ್ಲಿಂದ ಹೊಟ್ಟು ಹೋಗು ನಮ್ಮ ಹೊಸ್ತಿಲ ದಾಟಿ. ಏ ಬ್ಯೂಟಿ, ನಾಟಿ ಯಾರು ನನಗೆ ಅವನಿಗೆ ಸರಿ ಸಾಟಿ. ಪಾರ್ವತಿ ಮುತ್ತು ಕೊಟ್ಟು ಮತ್ತು ಬರ್ಸಿ ಒತ್ತು ಕೊಟ್ಟಾಗ ಗಂಡನೇ ದೇವರು ಅಂತ ನಂಬಿದ ಗಂಡುಳ್ಳ ಗರದಿಯೋ ಈ ಪಾರ್ವತಿ. ನೋಡು ನೋಡು, ನನ್ನ ಏನಾದ್ರೂ ನೀನು ಮುಟ್ಟಲು ಬಂದಿದ್ದೆ ನನ್ನ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಹೊರತು ನನ್ನ ಶೀಲ ಯಾವತ್ತು ಕೊಡ್ಲಾರೆ. ಹಣದ ಹಾಸಿಗಾಗಿ ಮತ್ತೊಬ್ಬ ಮಿಂಡದ ಚರ್ರಗಾಯಿಸಿ ಬರೋ ಬಾಂಡರ್ ಐಡಿಯರಷ್ಟಲ್ಲ. ಏನಿನ ಹಾವು ಸಮಾಜಲ್ಲಿ ಕಾಲೇಜ್ ಹೋಗ್ತೀನಿ, ಕಾಲೇಜ್ ಲಾಜಿಗೆ ಹೋಗಿ ಮೋಸ ಮಾಡಿ ಬರೋ ಪಟ್ಟೆ ಹುಡುಗಿಯರಷ್ಟಲ್ಲ. ಏನಿನ ಹೊತ್ತ ಹಾದ್ರಿತ ಸಮಾಜದಲ್ಲಿ. ಹೆಣ್ಣು ಬಲಿದ್ರೆ ನಾರಿ, ಮುನಿದ್ರೆ ಹೆಮ್ಮಾರಿ. ಈ ನಾರಿನಲ್ಲಿ ಎಂತೆಂತ ವೀರಗರ್ತರು ಇದ್ದಾರೆ ಗೊತ್ತೇನೋ? ಸತ್ಯವಾನ್ ಸಾವಿತ್ರಿ, ಹೇಮರೆಡ್ಡಿ ಮಲ್ಲಮ್ಮ, ಬೆಳವಡಿ ಮಲ್ಲಮ್ಮ, ಕಿತ್ತೂರಾಣಿ ಚೆನ್ನಮ್ಮ, ವನಕ್ಕೆ ಓಬವ್ವ ಅಂತ ಆಡಿದ ಈ ನಾರಿಯಲ್ಲಿ ಅವ ಕೀರ್ತಿ ಉಳಿದೈತಿ. ಜೋರು ಜರೆ ಕಟ್ಟು ಚಿನಾಲಿ ಹೆಣ್ಣೆ, ನಿನಗೆ ಇಟ್ಟು ಸಾಕಿರಬೇಕಾದ್ರೆ ಇನ್ನು ಸ್ವತಃ ತೂರಲಿ ತೊಡೆ ತಟ್ಟು ಗೌರವ ನಾನು ನನಗೆ ಹೇಳ್ತಿರ್ಬೇಡ. ಬೇಡಿಗೌಡ್ರಿ, ಹಠ ಮಾಡಬೇಡಿ. ನೋಡಿ, ಹಠ ಮಾರಿ ನನ್ನ ಮೈದುನ ಶ್ರೀರಾಮನಿಗೆ ಏನಾದ್ರೂ ವಿಷಯ ಗೊತ್ತಾದ್ರೆ ಅವನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ನಿಮ್ಮ ರುಂಡವನ್ನೇ ತೆಗೆದು ಹಾಕ್ತಾರೆ. ಸ್ವಲ್ಪ ಎಚ್ಚರದಿಂದ ಇರಿ. ಮೆಚ್ಚಿ ಬಂದ ಗೌಡನಿಗೆ ಅಂಗಾಂಗವನ್ನು ಬೆಚ್ಚ ಬೆಚ್ಚ ತೋರಿಸು. ಇಲ್ಲ ತುಟ್ಟಿ ಕಚ್ಚಿ ಶೀಲದ ಮತ್ತು ತೆಗಿತಾನೆ ಈ ರಂಗು ರಂಗಿನ ರಂಗೇ ಗೌಡ.
ಮೊದಲು ಕಾಪಲು ಹನುಮ ಬರ್ತಾರಂದ್ರೆ ಇವನ್ ಯಾವ ಶ್ರೀರಾಮ ಬಂದನಲ್ಲ ಏ ಪಾರ್ವತಿ ಇವನು ನೀವು ಶೀಲಕ್ಕೆ ಸಾರಥಿ ಹೆಣ್ಣಿನ ಬಗ್ಗೆ ಕೆಟ್ಟ ವಿಚಾರ ಮಾಡಿ ಅನಾಚಾರ ಗೊತ್ತಿಲ್ಲದ ಅತ್ಯಾಚಾರ ಮಾಡುವ ನಿನ್ನಂತ ಕಾಣಲು ಮಗಳು ರುಂಡವನು ಚಂಡಾಡಿಲ್ಲದು ಹುಟ್ಟಿ ಬಂದ ಕಂಡು ಬೆಳೆದು ನಾಡಿನ ಕಂಡು ಏ ಶ್ರೀರಾಮ್ ಏ ಮಾನಕರಿ ಶ್ರೀರಾಮ್ ಸಮಸ್ತ ನಾಳೆ ಜನಗಳ ನಾಯಕ ಈ ರಂಗೇ ಗೌಡ ಈ ಕಾಂದನ ಗುಡಿಯಲ್ಲಿ ಗೌಡಂದೇ ಹವ ಕಂಡ ಬಿಸಿ ಬರೆದು ಶರಣಾಗು ಶರಣ ತಲೆ ಕಾಯ್ದೆ ಈ ಗೌಡ ಧರ್ಮ ಕಂಡ ಬ್ರಿಟಿಷರ್ ರುಂಡ ಚಂಡಾಡ ಕಿತ್ತೂರಿನ ಇದ್ರ ಮುಗಿಲಿಯ ಕುತ್ತರಿಕೆ ಬೆಳೆಸಿದ ಹಾಲು 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 ಮುಗಿಲು ರಾಯಣ್ಣ ಹುಟ್ಟಿದ ನಾಡದ್ದೆ ಚಿತ್ರದುರ್ಗದ ಕಲ್ಪನೆಯೊಳಗೆ ನುಗ್ಗಿ ಬರುವ ವೈರ್ಯ ಸೈನ್ಯವನ್ನು ಚಿತ್ರ ಚಿತ್ರ ಮಾಡಿ ಯುದ್ಧ ಭೂಮಿಯಲ್ಲಿ ಗೆದ್ದ ಏರ ಮದಕರಾಳಿ ಬಿಡುತ್ತೆ ಯುದ್ಧವೇ ಪ್ರಧಾನವೆಂದು ತಿಳಿದು ನಿಧಾನವಾಗಿ ಕಷ್ಟಗಳನ್ನು ನುಂಗಿ ನಾಡ ಜನರ ಓದಿಕೆಗೆ ಸಂವಿಧಾನ ರಚಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಗ ಜನಿಸಿದ ಜನ್ಮಭೂಮಿ ಕೂಡ ನಮ್ಮ ಪುಣ್ಯ ಭಾರತ ದೇಶ ಎಂತ ದೇಶ ಭಕ್ತರಿಗೆ ಮೋಸ ಮಾಡಿದ್ದು ನಮ್ಮಂತ ದೊಡ್ಡ ದನಿಗಳ ಶ್ರೀರಾಮ್ ಗೆಳೆತನ ಮಾಡಿದೆ ನಮ್ಮಂತ ದೊಡ್ಡ ಗೆಳೆತನ ಮಾಡು ಹಣದ ಒಳನೇ ಹರಿಸಿ ಏನು ಉಚ್ಚಾರಣ ಮಗನ ಗೌಡ ಹಣದ ಆಸೆಗಾಗಿ ಹೆಣ್ಣಿನ ಮಾನ ಒತ್ತೆ ನೋಡುತ್ತಾ ಹಿಡಕನಲ್ಲೇ ಈ ಶ್ರೀರಾಮ್ ಚಂದವಾಗಿ ತುಂಬಿದ ನಮ್ಮ ಸಂಸಾರವನ್ನು ಮನ ಬಂದಂತೆ ಕಾಡುವ ನಿಮ್ಮತ್ತ ಮಂಡ ಪೂಜೆ ಮನಸ್ಸಿಗೆ ಗಂಧದ ಗುಡಿಯಲ್ಲಿ ಕತ್ತರಿಸಿದವನು ಅರ್ಧ ಕಂಡ ಕರಿದ ಪುಂಡ ವೈದ್ಯ ಪಂಜರವರ ಮಳಿತನದಾಗ ಬಂಗಾರ ಗಡ್ಡೆ ಬಂದಿದ್ದೆ ನಮ್ಮ ದೊಡ್ಡದ ಗೌಡರ ಮಳಿತನ ಶ್ರೀರಾಮ್ ನನ್ನ ಮೇಲೆ ಮಾಡಿ ಹಾಗೆ ಎತ್ತಾನ ಈ ಗೌಡ ರುದ್ರ ಎಲ್ಲಪ್ಪನೇ ಆಗುತ್ತೆ ನಾರಾಯಣ ಈ ಧರ್ಮಸ್ಯ ನಾನಿರ್ಮತಿ ಭಾರತ ಅಭಿಸ್ತ ನಮ್ಮ ಧರ್ಮಸ್ಯ ಭಜನಯಂ ಪರಿತ್ರಯ ನಮ ಸಾಧನಂ ವಿನಾಶಯ ಸುಕೃತ ಧರ್ಮ ಸಂಪಾದನಾಯ ನಂಬವಾಗಿ ಹೋಗೆ ಹೋಗೆ ಅವ್ರ ಮಾಧವ ಸುಳ್ಳು ಕಾಲ ಹರ ಮಾಡ್ಕೋಬೇಡ ಶ್ರೀರಾಮ್ ನೀನು ಸೋಕ ಹೇಳಿ ಕೇಳಿ ಸಾಕಾಗಲ್ಲ ಈ ಗೌಡ ಗುರು ಚಕ್ರ ರಚಿಸಿ ಅಭಿಮಾನದಲ್ಲಿ ಸಾಮರ್ಸಿ ಬಿಡ್ತಾನೆ ಮಗನೇ ಇದರ ಅರ್ಥ ತಿಳ್ಕೊಳ್ಳಿ ಮಗನ ಗೌಡ ಧರ್ಮ ಯಾವಾಗ ಉದ್ಯೋಗದ ಆಗ ನಾನು ಅವತಾರ ಮಾಡುತ್ತೇನೆ ಸಾಧು ಸಾಧುರ ರಕ್ಷಣೆಗಾಗಿ ನಿಮ್ಮಂತ ದುಷ್ಟ ನಿರಸಕ್ಕಾಗಿ ಅವತಾರ ಮಾಡುತ್ತೇನೆ ಎಂದು ಭಗವದ್ಗೀತೆ ಹೇಳಿದರೆ ಈ ಕಲಿಯುಗ ರಾಜಕೀಯ ರಂಗೇ ಗೌಡನ ಅವತಾರ ಹೆಚ್ಚಾಗಿದೆ ಈ ರಂಗೇಗನ ಹೊರತಕ್ಕೆ ಧರ್ಮ ದಾರಿ ಬಿಟ್ಟಿತ್ತು ನ್ಯಾಯ ನೀತಿ ಬಿಟ್ಟಿತ್ತು ಕೋರ್ತಾಗ ನಿನ್ನ ಸುಟ್ಟಿದ್ದಲೇ ಶ್ರೀರಾಮ್ ಕಾರ್ಯ ಸುಧಾಸೆ ಕರುಣೆ ಮಂತ್ರಿ ಪೂಜೆ ಸುಮಾತಾ ರೂಪೇ ಸುಲಕ್ಷ್ಮಿ ಸಮಯ ದರಿದ್ರ ಸಾನೇ ಸುರಂಬ ಎಂತ ಹೆಣ್ಣಿಗೆ ಸ್ಥಾನ ಮನ ಕೊಟ್ಟ ಪುಣ್ಯ ಭಾರತ ದೇಶ ನಮ್ಮದು ಹೆಣ್ಣದರೆ ಗೌಡನಿಗೆ ಬೆಣ್ಣೆ ತಟ್ಟೆ ಕಾವು ಕೊಟ್ಟು ಕರಗಿಸಿ ಬರ್ತಾನೆ ಓ ಸರ್ವ ಮಂಗಲ ಮಾಂಗಲ್ಯ ಸಿರುದೇ ಸರ್ವಜ್ಞ ಸಾಧಿಕೆ ಸರನೇತ್ರಿ ಅಂಬಿಕೆ ಗೌರಿ ನಾರಾಯಣ ನಮೋಸ್ತುತೆ ಇಂಥ ಹೆಣ್ಣಿಗೆ ಪೂಜಿಸಿ ಗೌರವಿಸಿ ಹಾರ್ಯದ ಸೋಮಗನ ಗೌಡ ಪಾರ್ವತಿ ಈ ತಿಂಡಿ ಮಗ ಸ್ಥಿರ ಬಂದ ತಿಳ್ಕೊಂಡ್ಯಾ ನೆಕ್ಸ್ಟ್ ಟೈಮ್ ಬರ್ತೀನಿ ಬಲ್ಬೋ
ನಿಮಗೇನು ಆಗಿಲ್ಲ ತಾನೇ? ನಡ್ರಿ ಮನೆಗೆ ಹೋಗೋಣ. ಹಲೋ, ದಯವಿಟ್ಟು ಸಹಕರಿಸಬೇಕು. ಲಕ್ಷ್ಮಣರಾವ್ ಮಾಳಿಗೆ ಅವರು ಕೂಡ ಸ್ಟೇಜ್ ಕಡೆಗೆ ಆಗಮಿಸಬೇಕು. ಧರ್ಮಟಿ ಮಾಮ ಪಾರ್ನಟ್ಟಿ ಅವರು ಕೂಡ ಸ್ಟೇಜ್ ಕಡೆಗೆ ಆಗಮಿಸಬೇಕು. ವಿಠಲ್ ಕಾಕ ಪಾಟೀಲ್ ಗುಡ್ಗುಡಿ ಅವರು ಕೂಡ ಸ್ಟೇಜ್ ಕಡೆಗೆ ಆಗಮಿಸಬೇಕು. ಯಾಕಂದ್ರೆ ಆ ಶ್ರೀ ವಿಠಲ್ ಮುರ್ಷಿದೇಶ್ವರ ನಾಟ್ಯ ಸಂಘದ ವತಿಯಿಂದ ಅವರಿಗೊಂದು ಪರ್ಸನಲ್ ಆಗಿ ಅವರಿಗೊಂದು ಕೂಡ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ದಯವಿಟ್ಟು ಆಗಮಿಸಬೇಕಾಗಿ ವಿನಂತಿ.
ಲಕ್ಷ್ಮಣ ಧರ್ಮಟ್ಟಿ, ಕುರಿ ವ್ಯಾಪಾರಸ್ಥರು ಪಾರ್ನಟ್ಟಿ, ಇವರಾರು ಈ ವಿಠಲ್ ಮುರುಸಿದ್ದೇಶ್ವರ ಕಮಿಟಿ ನಾಟಕಕ್ಕೆ 21,000 ರೂಪಾಯಿ ಕೊಟ್ಟಿದ್ದಾರೆ. ತುಂಬ ತುಂಬ ಧನ್ಯವಾದಗಳು. ನಾಟಕ ಕಮಿಟಿಯವರು ಮಾಲಕರು ಸ್ವೀಕರಿಸಬೇಕಾಗಿ ಬರಂತೆ. ಅದರಂತೆ ವಿಠಲ್ ಸಿದ್ದಪ್ಪ ಗುಡ್ಗೋಡಿ ಪಾಟೀಲ್ ಅವರಾರು 5,100 ರೂಪಾಯಿ ಕೊಟ್ಟಿರ್ತಾರೆ. ಅದರಂತೆ ಲಕ್ಷ್ಮಣ ಮಾಳ್ಗಿ ಇವರಾರು 5,100 ರೂಪಾಯಿ ಕೊಟ್ಟಿದ್ದಾರೆ. ತುಂಬ ತುಂಬ ಧನ್ಯವಾದ. ಅವ್ರಿಗೆ ಸ್ವೀಕರಿಸಬೇಕು, ಕಂಪನಿ ಮಾಲಕ ಸ್ವೀಕರಿಸಬೇಕಾಗಿ ಬರುತ್ತೆ. ರಾಮಚಂದ್ರನ ಧರ್ಮಟ್ಟಿ ಕುರಿ ವ್ಯಾಪಾರಸ್ಥರು ಇವರು ನಮ್ಮ ಕಂಪ್ನಿಗೆ 21,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಆ ಇಟಲ್ ದೇವರ ಆಶೀರ್ವಾದ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಲಕ್ಷ್ಮಣನ ಮಾಳಿಗೆ ಅವರು ನಮ್ಮ ಕಂಪ್ನಿಗೆ 5,100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಇಟ್ಟಲ್ ಸಿದ್ದಪ್ಪ ಗುಡ್ಗೋಡಿ ಪಾಟೀಲ್ ಇವರಾರು ಕೂಡ ನಮ್ಮ ನಾಟಕ ಕಂಪ್ನಿಗೆ 5,100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಶ್ರೀ ವಿಠಲ್ ಮುರುಸಿದ್ದೇಶ್ವರ ಕಮಿಟಿ ವತಿಯಿಂದ 15,000 ರೂಪಾಯಿ ಕಮಿಟಿ ಕೊಟ್ಟಿರ್ತದೆ. ಕಮಿಟಿ ಮೇಲೆ ಸ್ವೀಕರಿಸಬೇಕಾಗಿ ಬರುತ್ತೆ. ಯಾವ ನಮ್ಮ ಇಟ್ಟಲ ದೇವರ ಕಮಿಟಿ ಆದಂಥವರು ಈ ನಾಟಕ ಕಂಪ್ನಿಗೆ 15,000 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ತುಂಬ ಧನ್ಯವಾದಗಳು. ಈ ಗೋಕಾಕದೊಳಗೆ ಇಂತಿಂತ ದೊಡ್ಡ ದೊಡ್ಡ ನಾಟಕಗಳು ಆಗ್ಬೇಕಪ್ಪ ಅಂತಂದ್ರೆ ನಮ್ಮ ಧರ್ಮಟಿ ಮಾವನಂತ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಅದಾರ ಅಂತ ಹೇಳ್ಕ್ಯಾರ. ಕುರುಪುರ ತಟ್ಟಿ ಒಳಗಿಂತ ದೊಡ್ಡ ದೊಡ್ಡ ನಾಟಕಗಳು ಹಾಕವ. 1 ಅಲ್ಲ 2 ಅಲ್ಲ 5 ಅಲ್ಲ 10 ಅಲ್ಲ 22,000 ರೂಪಾಯಿ ಕೊಟ್ಟಿರ್ತಕ್ಕಂಥ ನಮ್ಮ ಮಾವಂದರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ಮುಖಾಂತರ ಅವ್ರನ್ನೆಲ್ಲರೂ ಗೌರವಿಸಬೇಕಂತ ಹೇಳ್ಕ್ಯಾರ. ನಮ್ಮೆಲ್ಲರಲ್ಲಿ ಕಳಕಳಿ ವಿನಂತಿ. ಇಟ್ಟಲ್ಲಿ ವಿಶ್ರಾಮಗಳು ನಮ್ಮ ಗೆಳೆಯ ಅಂತಾರೆ. ಇವರು ನಮ್ಮ ನಾಟಕ ಕಂಪ್ನಿಗೆ 5,100 ರೂಪಾಯಿ ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು. ಈ ನಾಟಕದ ಮಾಲೀಕರಾದಂಥ ಸುರೇಶ್ ಸಂಟ್ರಾಯ್ಗೋಳ್ ಇವರವರು 2,000 ರೂಪಾಯಿ ಕೊಟ್ಟಿರ್ತಾರೆ. ಕರಿಯಪ್ಪ ಇಟಿ ಇವರವರು 2,000 ರೂಪಾಯಿ ಕೊಟ್ಟಿದ್ದಾರೆ. ತುಂಬ ತುಂಬ ಧನ್ಯವಾದಗಳು.